ಹಾಯ್ ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ಡಿಫ್ರೆಂಟ್ ಆಗಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಬೀಡು ಬೇಕಾದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಹಾಗೇನೆ ಮಾಡ್ಕೋಬಹುದು ಅಂತ ಡಿಸೈನ್ ನ ತೋರಿಸ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿದೆ. ಈಗ ಶುರು ಮಾಡೋಣ. ಅದಕ್ಕೆ ನಾನು 6 ಎಳೆ ದಾರ ತಗೊಂಡಿದ್ದೀನಿ. ಯಾಕೆಂದ್ರೆ ಬಾಡಿ ಕಲರ್ ಈ ಕಲರ್ ಇರೋದ್ರಿಂದ ನಾನು ಈ ಕಲರ್ ತಗೊಂಡಿದ್ದೀನಿ. ಈಗ ಶುರು ಮಾಡೋಣ. ಮೊದಲಿಗೆ ಸ್ಯಾರಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ನಾನು ತುಂಬಾ ಬಟ್ಟೆ ತುದಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಮೊದಲಿಗೆ ಇನ್ನೊಂದು ಲಾಕ್, ಅಲ್ಲಿಂದ 3 ಚೈನ್ 1 2 3. ತುಂಬಾನೇ ಪುಟ್ಟದಾಗಿ ಚೈನ್ ಹಾಕೋಬೇಕಾಗುತ್ತೆ. ಅಲ್ಲಿಂದ ಅದ್ರ ಪಕ್ಕದಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ನೋಡಿ, ಅದ್ರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡೆ. ಅಲ್ಲಿಂದ ಈಗ ಡಬಲ್ ಕ್ರೋಶೆ ಹಾಕೊಂಡೆ ಅಲ್ವಾ, ಅಲ್ಲಿಂದ 3 ಚೈನ್ 1 2 3 ಚೈನ್ ಹಾಕಿ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಅದ್ರ ಪಕ್ಕದಲ್ಲಿ ಈಗ ಒಂದು ಡಬಲ್ ಕ್ರೋಶೆ ಹಾಕಿದ್ದೆಲ್ಲ, ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ. ನೋಡಿ, ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೊಂಡೆ. ನೋಡಿ, ಈ ತರ ಬರುತ್ತೆ. ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಅದ್ರ ಪಕ್ಕನೆ ಇನ್ನೊಂದು ಡಬಲ್ ಕ್ರೋಶೆ. ನೋಡಿ, ಈ ತರ ಬರುತ್ತೆ. ಅಲ್ಲಿಂದ 2 ಚೈನ್ 1 2 ಚೈನ್ ಹಾಕೊಂಡು ನೋಡಿ ಎಲ್ ಬರುತ್ತೆ. 2 ಚೈನ್ ಹಾಕಿ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಒಂದ್ಸಲ ಎಲ್ ಬರುತ್ತೆ ಅಲ್ಲಿಗೆ, ನೋಡಿ ಎಲ್ ಬರುತ್ತೆ ಅಲ್ಲಿಗೆ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ನೋಡಿ, ಈ ತರ ಡಬಲ್ ಕ್ರೋಶೆ. ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ. ನೋಡಿ, ಅಲ್ಲಿಂದ 3 ಚೈನ್ 1 2 3 ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ನೋಡಿ, ಅದೇ ಪಾಯಿಂಟ್ಗೆನೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಡಬಲ್ ಕ್ರೋಶೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಸೇಮ್ ಪಾಯಿಂಟ್ಗೆನೆ ನೀಡಲ್ ಹಾಕಿ ನೋಡಿ ಮತ್ತೆ ಡಬಲ್ ಕ್ರೋಶೆ. ಅಲ್ಲಿಂದ ಮತ್ತೆ 2 ಚೈನ್ 1 2 ಚೈನ್ ಹಾಕಿ ಎಲ್ ಬರುತ್ತೆ ಅಲ್ಲಿಗೆ ನೋಡ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ನೋಡಿ, ಎಲ್ ಬರುತ್ತೆ ನೋಡಿ ಅಲ್ಲಿಗೆ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಈಗ ನೀಡಲ್ ಮೇಲೆ 3 ದಾರ ಇದೆ, 2ರಲ್ಲಿ 1 2ರಲ್ಲಿ 1. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಸೇಮ್ ಪಾಯಿಂಟ್ಗೆನೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಮತ್ತೆ ಡಬಲ್ ಕ್ರೋಶೆ, ಮತ್ತೆ 3 ಚೈನ್ 1 2 3 ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಅದೇ ಪಾಯಿಂಟ್ಗೆನೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಮತ್ತೆ ಡಬಲ್ ಕ್ರೋಶೆ. ಇದು ಬೇಸ್ ಲೈನ್ ಫುಲ್ ಇದೇ ತರ ಬರುತ್ತೆ. ನೋಡಿ, ಇದೇ ತರ ಮಾಡ್ಕೊಂಡು ಹೋಗ್ಬೇಕು. ರಿಂಕಲ್ಸ್ ಬರೋದಾಗೆ ನೋಡ್ಕೊಂಡು ಈ ತರ ಬೇಸ್ ಲೈನ್ ನ ಕಂಪ್ಲೀಟ್ ಮಾಡ್ಕೋಬೇಕು. ನಾನು ಇದೇ ತರ ಈಗ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಮೊದಲಿಗೆ ನೋಡಿ, ಇಲ್ಲಿ ಲಾಕ್ ಮಾಡ್ಕೊಂಡೆ. ಅಲ್ಲಿಂದ 3 ಚೈನ್ ಹಾಕಿ ಡಬಲ್ ಕ್ರೋಶೆ ಮಾಡ್ಕೊಂಡು, ಅಲ್ಲಿಂದ ಮತ್ತೆ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೊಂಡೆ. ಅಲ್ಲಿಂದ 3 ಚೈನ್ ಹಾಕೊಂಡು ಈಗ ಫಸ್ಟ್ ಡಬಲ್ ಕ್ರೋಶೆ ಮಾಡಿದ್ದಲ್ಲ, ಅದ್ರ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶೆ, ಅದ್ರ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೊಂಡೆ. ಸೇಮ್ ಪಾಯಿಂಟ್ಗೆನೆ ಅಲ್ಲಿಂದ 2 ಚೈನ್. ಇದೇ ತರ ಮಾಡ್ಕೊಂಡು ಹೋಗ್ಬೇಕು. ನಾನು ಕಂಪ್ಲೀಟ್ ಮಾಡ್ಕೊಂಡು ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ. ನೋಡಿ, ಡಿಸೈನ್ ಕಂಪ್ಲೀಟ್ ಮಾಡ್ಕೊಂಡಿದೀನಿ. ಕಂಪ್ಲೀಟ್ ಆದ್ಮೇಲೆ ಈ ತರ ಕಾಣಿಸುತ್ತೆ. ಕೊನೆಗೆ ಈ ತರ ಇರುತ್ತೆ. 2 ಚೈನ್ ಹಾಕಿ ಎಕ್ಸ್ಟ್ರಾ 2 ಚೈನ್ ಹಾಕಿ ಕಟ್ ಮಾಡ್ಕೊಂಡಿದ್ದೀನಿ. ಈ ತರ ಬರುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ ಶುರು ಮಾಡ್ತೀನಿ. ಅದಕ್ಕೆ ನಾನು ಇನ್ನೊಂದು ಕಲರ್ ದಾರ ತಗೊಂಡಿದ್ದೀನಿ. ಅದು ಕೂಡ 6 ಎಳೆ ತಗೊಂಡಿದ್ದೀನಿ. ಮೊದಲಿಗೆ ಇಲ್ಲಿ 3 ಚೈನ್ ಗ್ಯಾಪ್ ಇದೆ ನೋಡಿ, ಇಲ್ಲಿ ಆ 3 ಚೈನ್ ಗ್ಯಾಪ್ ಒಳಗೆ ದಾರಾನ ಎಳ್ಕೊಳ್ತೀನಿ. ಎಳ್ಕೊಂಡು ಈಗ ಗಂಟು ಹಾಕೊಳ್ತೀನಿ. ಮೊದಲಿಗೆ ಒಂದು ಗಂಟು ಹಾಕೊಳ್ತೀನಿ. ಅಲ್ಲಿಂದ ಅದನ್ನ ಸ್ವಲ್ಪ ನೋಡಿ ಜರುಗಿಸ್ಕೊಂಡು ಇನ್ನೊಂದು ಗಂಟು ಹಾಕೊಳ್ತೀನಿ. 2 ಗಂಟು ಸಾಕಾಗುತ್ತೆ. ಅಲ್ಲಿಂದ ನೋಡಿ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಒಂದು ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 3 ಚೈನ್ 1 2 3 ಚೈನ್ ಹಾಕೊಂಡೆ ಅಲ್ವಾ. ಈಗ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಅಲ್ಲಿಂದ ನೋಡಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಎಳ್ಕೊಂಡು ಡಬಲ್ ಕ್ರೋಶೆ ಆಯ್ತಲ್ವಾ. ಅಲ್ಲಿಂದ 3 ಚೈನ್ 2 3 ಚೈನ್ ಆದ್ಮೇಲೆ ನೋಡಿ ಇಲ್ಲಿ ಡಬಲ್ ಕ್ರೋಶೆ ಕಂಬ ಇದೆಯಲ್ಲ, ಅದ್ರ ಒಳಗಡೆಗೆ ಡಬಲ್ ಕ್ರೋಶೆ ಕಂಬ ಇದೆಯಲ್ಲ ಅದ್ರ ಒಳಗಡೆಗೆ ಒಂದು ಪಿಕೌಟ್ ಹಾಕೊಳ್ತೀನಿ. ನೋಡಿ, ಈ ತರ ಬರುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಸೇಮ್ 3 ಚೈನ್ ಗ್ಯಾಪ್ ಇದೆಯಲ್ಲ ಅದ್ರ ಒಳಗಡೆನೆ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಎಳ್ಕೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬ, ಅಲ್ಲಿಂದ 3 ಚೈನ್ 2 3 ಚೈನ್ ಆದ್ಮೇಲೆ ಈಗ ನಾನು ಕಂಬ ಹಾಕಿದ್ದೆಲ್ಲ ಅದ್ರ ಒಳಗಡೆಲಿ
ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಎಳ್ಕೊಂಡು ಈಗ ನೀಡಲ್ ಮೇಲೆ 2 ದಾರ ಇದೆ, 2 ದಾರನ ಒಂದ್ ಮಾಡ್ಕೊಳ್ತೀನಿ. ಈಗ ಇನ್ನೊಂದು ಪಿಕಾಟ್ ಆಯ್ತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಅದೇ ಗ್ಯಾಪ್ಗೆನೆ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ನೋಡಿ ಈ ತರ ಒಂದು ಕಂಬ ಆಯ್ತಲ್ಲ. ಮತ್ತೆ 3 ಚೈನ್ 1 2 3 ನೋಡಿ 3 ಆಯ್ತು. ಮತ್ತೆ ಅದೇ ಕಂಬದೊಳಗಡೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಒಂದು ಪಿಕಾಟ್ 3 ಆಯ್ತು. ಇನ್ನೊಂದು ಮಾಡ್ಕೊಳ್ತೀನಿ. ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಸೇಮ್ ಗ್ಯಾಪ್ ಒಳಗೆ ನೀಡಲ್ ಹಾಕಿ ಮತ್ತೆ 3 ಚೈನ್ ಹಾಕಿ ನೋಡಿಲಿ ಕಂಬ ಇದೆ ಅಲ್ಲ, ಡಬಲ್ ಕ್ರೋಶೆ ಕಂಬ, ಅದ್ರೊಳಗೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಇನ್ನೊಂದು ಪಿಕಾಟ್ ಮಾಡ್ಕೊಳ್ತೀನಿ. ಹೀಗೆ ಒಂದು ಗ್ಯಾಪ್ ಒಳಗೆ 4 ಡಬಲ್ ಕ್ರೋಶೆ 4 ಪಿಕಾಟ್ ಬರೋ ಹಾಗೆ ಮಾಡ್ಕೊಳ್ತೀನಿ. ಅಲ್ಲಿಂದ ಇಲ್ಲಿ 2 ಚೈನ್ ಗ್ಯಾಪ್ ಇದೆ ಅಲ್ಲ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ತರ ಬರುತ್ತೆ, ಕಾಣಿಸ್ತಾ ಇದೆ ಅಲ್ವಾ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇಲ್ಲಿ ನೋಡಿ ಮತ್ತೆ ಇಲ್ಲಿ 4 ಡಬಲ್ ಕ್ರೋಶೆ ಮಧ್ಯಕ್ಕೆ 3 ಚೈನ್ ಹಾಕಿದೆಲ್ಲ, ಅಲ್ಲಿಗೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ 2ರಲ್ಲಿ 1 2ರಲ್ಲಿ 1 ಮತ್ತೆ 3 ಚೈನ್ 2 3 ಚೈನ್ ಹಾಕೊಂಡು ಆ ಕಂಬ ಇದೆಲ್ಲ ಅದ್ರ ಒಳಗಡೆಗೆ ನೀಡಲ್ ಹಾಕಿ ಒಂದು ಪಿಕಾಟ್ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಸೇಮ್ ಗ್ಯಾಪ್ಗೆನೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಎಳ್ಕೊಂಡು ನೋಡಿ ಡಬಲ್ ಕ್ರೋಶೆ ಕಂಬ ನೋಡಿ 1 2 3 ಚೈನು ಮತ್ತೆ ಪಿಕಾಟ್. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪ್ ಒಳಗೆ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ನೀಡಲ್ ಮೇಲೆ ಈಗ 3 ದಾರ ಇದೆ. ಈಗ 2ರಲ್ಲಿ 1 2ರಲ್ಲಿ 1 ನೋಡಿ. ಈಗ 3 ಚೈನ್ 1 2 3 ಚೈನ್ ಹಾಕೊಂಡು ಈಗ ಕಂಬ ಹಾಕಿದ್ದೆಲ್ಲ ಅದ್ರ ಒಳಗಡೆಗೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಲಾಕ್ ಮಾಡ್ತೀನಿ. ಆಗ ಒಂದು ಪಿಕಾಟ್ ಆಯ್ತು. ಇದೇ ತರ ಮಾಡ್ಕೊಂಡು ಹೋಗ್ಬೇಕು. ಇದರಲ್ಲಿ 4 ಅಥವಾ 5 ಡಬಲ್ ಕ್ರೋಶೆ ಕಂಬ ಪಿಕಾಟ್ ಮಾಡ್ಕೋಬಹುದು. 4 ಒಳ್ಳೇದು ಅಂತ ಅನ್ಕೊಳ್ತೀನಿ ನಾನು. ಇದ್ರಲ್ಲಿ ನೋಡಿ 1 2 3 4 ಪಿಕಾಟ್ ಡಬಲ್ ಕ್ರೋಶೆ ಪಿಕಾಟ್ ಆಯ್ತಲ್ವಾ. ಈಗ ನೋಡಿ ಇಲ್ಲಿ 2 ಚೈನ್ ಇತ್ತಲ್ಲ, ಆ 2 ಚೈನ್ ಗ್ಯಾಪ್ ಒಳಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ತರ ಬರುತ್ತೆ. ಇದೇ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೋಡಿ ಇದೇ ತರ ಸ್ಯಾರಿ ಫುಲ್ ಇದೇ ತರ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಡಿಸೈನ್ ನ ಸೆಕೆಂಡ್ ಸ್ಟೆಪ್ ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ತರ ಬರುತ್ತೆ. ನೋಡಿ ಈ ತರ ಬರುತ್ತೆ. ಅಲ್ಲಿಂದ ನಾನು ಇದು ಈಗ ಫ್ರಂಟ್ ಸೈಡ್ ಇಂದ ನಾನು ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಲ್ವಾ. ಈಗ ನಾನು ಬ್ಯಾಕ್ ಸೈಡ್ಗೆ ಕಂಪ್ಲೀಟ್ ಆಗಿದ್ಮೇಲೆ ಬ್ಯಾಕ್ ಸೈಡ್ಗೆ ತಿರುಗಿಸ್ಕೊಳ್ತೀನಿ. ನೋಡಿ ನಾನು ಬ್ಯಾಕ್ ಸೈಡ್ಗೆ ತಿರುಗಿಸ್ಕೊಂಡು ಇಲ್ಲಿ ಫಸ್ಟ್ ರಲ್ಲಿ ಕೂಡ ಇಲ್ಲಿ ನೋಡಿ ಈಗ ತೋರಿಸ್ತೀನಿ. ನೋಡಿ ಇಲ್ಲಿ ನಾನು ಡಬಲ್ ಕ್ರೋಶೆ ಹಾಕಿ ಪಿಕಾಟ್ ಹಾಕಿದ್ದೆ ಅಲ್ವಾ, ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ. ನೋಡಿ ಇಲ್ಲಿ ಇದರಲ್ಲಿ ಡಬಲ್ ಕ್ರೋಶೆ ಹಾಕಿ ಪಿಕಾಟ್ ಮಾಡಿದ್ದೆ. ಸೆಕೆಂಡ್ ಸ್ಟೆಪ್ಗೆ ಬ್ಯಾಕ್ ಸೈಡ್ ಇಂದ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. 2 ಸಲ ದಾರ ಸುತ್ಕೊಂಡು ಇಲ್ಲಿ ಡಬಲ್ ಕ್ರೋಶೆ ಮಾಡಿದ್ದೆ ಅಲ್ವಾ, ನೋಡಿ ಇಲ್ಲಿ ಆ ಡಬಲ್ ಕ್ರೋಶೆ ಒಳಗಡೆಗೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಎಳ್ಕೊಂಡು 4 ದಾರ ಇದೆ, 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಅಲ್ಲಿಂದ 3 ಚೈನ್ 1 2 3 ಚೈನ್ ಮಾಡ್ಕೊಂಡು ಸೇಮ್ ಇಲ್ಲಿ ಟ್ರಿಬಲ್ ಕ್ರೋಶೆ ಮಾಡಿದ್ದೆಲ್ಲ ಅದ್ರ ಒಳಗಡೆಗೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಂಡು ಒಂದು ಲಾಕ್ ಮಾಡ್ಕೊಳ್ತೀನಿ. ಈಗ ಇದು ಒಂದು ಪಿಕಾಟ್ ಆಯ್ತು, ಟ್ರಿಪಲ್ ಕ್ರೋಶೆ ಪಿಕಾಟ್. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಈಗ ಇನ್ನೊಂದು ಡಬಲ್ ಕ್ರೋಶೆ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ನೋಡಿ 2 ಸಲ ದಾರ ಸುತ್ಕೊಂಡೆ. ಆ ಇನ್ನೊಂದು ಡಬಲ್ ಕ್ರೋಶೆ ನೋಡಿ ಒಳಗಡೆಗೆ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಎಳ್ಕೊಂಡು ಮತ್ತೆ ಟ್ರಿಬಲ್ ಕ್ರೋಶೆ ಅಲ್ಲಿಂದ 3 ಚೈನ್ 1 2 3 ಚೈನ್ ಹಾಕಿ ಆ ಟ್ರಿಬಲ್ ಕ್ರೋಶೆ ಕಂಬ ಇದೆಲ್ಲ ಅದ್ರ ಒಳಗಡೆಗೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಒಂದು ಲಾಕ್ ಮಾಡ್ಕೊಳ್ತೀನಿ. ಆಗ ಒಂದು ಪಿಕಾಟ್ ಆಯ್ತು. ನೋಡಿ 4 ಟ್ರಿಬಲ್ ಕ್ರೋಶೆ ಪಿಕಾಟ್ ಆಗಿದೆ. ಅಲ್ಲಿಂದ ಇಲ್ಲಿ ಲಾಕ್ ಮಾಡಿದ್ದೆ ನೋಡಿ, ಅದ್ರ ಒಳಗಡೆಗೆ ಲಾಕ್ ಮಾಡ್ಕೊಳ್ತೀನಿ. ಫಸ್ಟ್ ಲಾಕ್ ಮಾಡಿದ್ದೆ ಅಲ್ವಾ, ಅದ್ರ ಒಳಗಡೆಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ತರ ಫ್ರಂಟ್ ಸೈಡ್ಗೆ ಈ ತರ ಬರುತ್ತೆ. ನೋಡಿ ಡಬಲ್ ಇದು ಬರುತ್ತೆ. ಪುನಃ ತೋರಿಸ್ತೀನಿ ನಾನು. ನೀಡಲ್ ಮೇಲೆ 2 ಸಲ ದಾರ ಸುತ್ಕೋಬೇಕು. 2 ಸಲ ದಾರ ಸುತ್ಕೊಂಡು ಇಲ್ಲಿ ನೋಡಿ ಡಬಲ್ ಕ್ರೋಶೆ ಇದೆ ಅಲ್ವಾ, ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಡಬಲ್ ಕ್ರೋಶೆ ಇಲ್ಲಿ ಬ್ಯಾಕ್ ಸೈಡ್ ಇಂದ ನೀಡಲ್ ಹಾಕ್ಬೇಕೀಗೆ. ಡಬಲ್ ಕ್ರೋಶೆ ಒಳಗಡೆ ಅಲ್ಲಿಂದ ನೀಡಲ್ ಎಳ್ಕೊಳ್ತೀನಿ. 4 ದಾರ ಇದೆ ನೀಡಲ್ ಮೇಲೆ, 2ರಲ್ಲಿ 1
ನೋಡಿ ದಾರ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ. ನೀಡಲ್ ಮೇಲೆ 4 ದಾರ ಇದೆ, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು. ಅಲ್ಲಿಂದ 3 ಚೈನ್ 1 2 3 ಚೈನ್ ಹಾಕಿ ಇಲ್ಲಿ ಟ್ರಿಬಲ್ ಕ್ರೋಶೆ ಹಾಕಿದ್ದೆ ಅಲ್ವಾ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ನಾರ್ಮಲ್ ಪಿಕಾಟ್ ಹಾಕೋ ತರನೇ ಹಾಕ್ಬೇಕಷ್ಟೆ. ನೋಡಿ ಈ ತರ ಬರುತ್ತೆ. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ನೋಡಿ ಇಲ್ಲಿ ಈ ಡಬಲ್ ಕ್ರೋಶೆ ಕಾಣಿಸ್ತಾ ಇದೆಯಲ್ಲ, ಅದ್ರ ಒಳಗಡೆಯಿಂದ ನೋಡಿ ಈ ತರ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಎಳ್ಕೊಂಡು ನೋಡಿ ಹೀಗೆ ಈ ತರ 1 2 3 ಈ ತರ ಪಿಕಾಟ್ ಮಾಡ್ಕೋಬೇಕು. ಅಲ್ಲಿಂದ ಲಾಕ್ 2 ಪಿಕಾಟ್ ಆಯ್ತಲ್ವಾ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇನ್ನೊಂದು ಡಬಲ್ ಕ್ರೋಶೆ ಒಳಗಡೆಗೆ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಸ್ವಲ್ಪ ಕಷ್ಟ ಅನ್ಸುತ್ತೆ, ಆಗ್ತಾ ಆಗ್ತಾ ಈಸಿ ಆಗುತ್ತೆ. ಇದು ಫಸ್ಟ್ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕೆಂದ್ರೆ ಬ್ಯಾಕ್ ಸೈಡ್ ಇಂದ ನಾವು ತ್ರಿಬಲ್ ಕ್ರೋಶೆ ಮಾಡ್ಕೊಳ್ತಾ ಇದೀವಲ್ವಾ, ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಡಿಸೈನ್ ಮಾಡೋದಿದು. 3 ಚೈನ್ ಹೊಸೊಬ್ರಿಗೆ ಸ್ವಲ್ಪ ಟ್ರಿಕ್ಕಿ ಅನ್ಸುತ್ತೆ ಇದು. ನೋಡಿ 3 ಆಯ್ತಲ್ವಾ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ನೋಡಿ ಕಂಬ ಇದೆಲ್ಲ ಕಾಣಿಸ್ತಾ ಇದೆಯಲ್ಲ, ಒಳಗಡೆಗೆ ನೀಡಲ್ ಹಾಕಿ ದಾರಾನ ಹೇಳ್ಕೊಳ್ತೀನಿ. 3 ಚೈನ್ ಮತ್ತೆ ತ್ರಿಬಲ್ ಕ್ರೋಶೆ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಒಂದು ಪಿಕಾಟ್. ನೋಡಿ ಈ ತರ ಬರುತ್ತೆ. ಅಲ್ಲಿಂದ ಇಲ್ಲಿ ಲಾಕ್ ಇದೆ ನೋಡಿ, ಇಲ್ಲಿ ಲಾಕ್ ಮಾಡಿದ್ದೆಲ್ಲ ಕಾಣಿಸ್ತಾ ಇದೆಯಲ್ಲ, ಈ ಲಾಕ್ ಒಳಗಡೆ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ತರ ಬರ್ಬೇಕು ಡಿಸೈನ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಡಬಲ್ ಸ್ಟೆಪ್ ಆಗಿ 3D ಲುಕ್ ಬರುತ್ತೆ. ಇದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇದೇ ತರ ಮಾಡ್ಕೊಂಡು ಹೋಗ್ಬೇಕು. ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಬ್ಯಾಕ್ ಸೈಡ್ ಇಂದ ನೀವು ಫ್ರಂಟ್ ಇಂದ ಡಿಸೈನ್ ಸ್ಟಾರ್ಟ್ ಮಾಡಿರ್ತಾರೆ, ಎಂಡ್ ಬಂದ ತಕ್ಷಣ ಬ್ಯಾಕಿಗೆ ಟರ್ನ್ ಮಾಡ್ಕೊಂಡ್ರೆ ಆಯ್ತು. ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ನೋಡಿ ಇಲ್ಲಿ ಈ ಡಬಲ್ ಕ್ರೋಶೆ ಒಳಗಡೆಗೆ ನೀಡಲ್ ಹಾಕಿ ದಾರಾನ ಹೇಳ್ಕೊಳ್ತೀನಿ. ಮತ್ತೆ 2ರಲ್ಲಿ 1 2ರಲ್ಲಿ 1 ಮತ್ತೆ 3 ಚೈನ್ 1 2 3 ನೋಡಿ ಈ ತರ ಬರುತ್ತೆ. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ನೋಡಿ ಅದೇ ಡಬಲ್ ಕ್ರೋಶೆ ಒಳಗಡೆ ನೀಡಲ್ ಹಾಕಿ ದಾರಾನ ಹೇಳ್ಕೊಳ್ತೀನಿ. ನೋಡಿ ಇಲ್ಲಿ ಡಬಲ್ ಕ್ರೋಶೆ ಒಳಗಡೆಗೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಮತ್ತೆ ಟ್ರಿಬಲ್ ಕ್ರೋಶೆ, ಅಲ್ಲಿಂದ 3 ಚೈನ್ 1 2 3, ಅಲ್ಲಿಂದ ಟ್ರಿಬಲ್ ಕ್ರೋಶೆ ಒಳಗಡೆಗೆ ನೀಡಲ್ ಹಾಕಿ ಪಿಕಾಟ್, ಅಲ್ಲಿಂದ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ನೋಡಿ ಮತ್ತೆ ಟ್ರಿಬಲ್ ಕ್ರೋಶೆ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ 3 ಚೈನ್ ಈ ತ್ರಿಬಲ್ ಕ್ರೋಶೆ ಒಳಗಡೆಗೆ ನೀಡಲ್ ಹಾಕಿ ದಾರಾನ ಇಳ್ಕೊಂಡು ಒಂದು ಲಾಕ್ ಮಾಡ್ಕೊಳ್ತೀನಿ. ಅದು ಪಿಕಾಟ್ ಆಗುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಕೊನೆಗೆ ಇನ್ನೊಂದು ಡಬಲ್ ಕ್ರೋಶೆ ಕಂಬ ಇದೆಯಲ್ಲ, ಅದ್ರ ಒಳಗಡೆಗೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಮತ್ತೆ ಟ್ರಿಬಲ್ ಕ್ರೋಶೆ 2ರಲ್ಲಿ 1 2ರಲ್ಲಿ 1 ಮತ್ತೆ 3 ಚೈನ್ 2 3 ಚೈನ್, ಅಲ್ಲಿಂದ ಪಿಕಾಟ್. ಮತ್ತೆ ಇಲ್ಲಿ ಲಾಕ್ ಮಾಡಿದ್ದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಲಾಕಿಗೆ ಇಲ್ಲಿ ಲಾಕ್ ಮಾಡ್ಕೊಳ್ತೀನಿ. ನಾನಿಲ್ಲಿ 4 ಡಬಲ್ ಕ್ರೋಶೆ ಕಂಬ ಮಾಡಿದ್ದೆ. 4 ಮಾಡ್ಕೋಬಹುದು, 5 ಮಾಡ್ಕೋಬಹುದು. 5 ಮಾಡಿದ್ರೆ ಫ್ರಿಲ್ಸ್ ಟೈಪ್ ಜಾಸ್ತಿ ಬರುತ್ತೆ. ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನಿದು 4 ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೊಂಡಿರೋದು, ಹಾಗಾಗಿ ಇಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಇದೇ ತರ ಮಾಡ್ಕೊಂಡು ಹೋಗ್ಬೇಕು. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನಾನು ಸ್ಯಾರಿ ಫುಲ್ ಇದೇ ತರ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ. ನೋಡಿ ಡಿಸೈನ್ ಕಂಪ್ಲೀಟ್ ಮಾಡಿದೀನಿ. ಕಂಪ್ಲೀಟ್ ಆದ್ಮೇಲೆ ಈ ತರ ಕಾಣಿಸುತ್ತೆ. ತುಂಬಾನೇ ಚೆನ್ನಾಗಿದೆ ಡಿಸೈನು. ನೀವು ಬೀಡ್ ಬೇಡ ಅಂತಂದವ್ರು ಪ್ಲೈನ್ ಆಗಿ ಕೂಡ ಈ ತರನು ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದು ನೋಡಿ ಇಲ್ಲಿ ಪಿಕಾಟ್ ಇದು ಡಬಲ್ ಇದ್ರಲ್ಲಿ ಮಾಡಿದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ 3D ಲುಕ್ ಕೊಡುತ್ತೆ ಇದು. ನೋಡಿ ಇಲ್ಲಿ ಪಕ್ಕದಿಂದ ತೋರಿಸ್ತೀನಿ. ನೋಡಿ ಇಲ್ಲಿ ಈ ತರ 3D ಲುಕ್ ಕೊಡುತ್ತೆ. ಆದ್ರೆ ಇದು ಟೈಮ್ ತುಂಬಾನೇ ಹಿಡ್ಕೊಳ್ಳುತ್ತೆ ಸೆಕೆಂಡ್ ಸ್ಟೆಪ್ ಮಾಡ್ಬೇಕಾದ್ರೆ, ಯಾಕಂದ್ರೆ ಬ್ಯಾಕ್ ಸೈಡ್ ಇಂದ ಮಾಡುವಂತದ್ದಲ್ವಾ. ಮೊದ್ಲಿಗೆ ನಾನು ಡಬಲ್ ಕ್ರೋಶೆ ಮಾಡಿ ಪಿಕಾಟ್ ಹಾಕಿದೆ. ಥರ್ಡ್ ಸ್ಟೆಪ್ ಅಲ್ಲಿ ಬ್ಯಾಕ್ ಸೈಡ್ ಇಂದ ಮಾಡುವಾಗ ನಾನು ತ್ರಿಬಲ್ ಕ್ರೋಶೆ ಮಾಡ್ಕೊಂಡಿದೀನಿ. ಹಾಗಾಗಿ ಟೈಮ್ ತುಂಬಾನೇ ಹಿಡಿಯುತ್ತೆ, ಯಾಕಂದ್ರೆ ಪಿಕಾಟ್ ಕೂಡ ಮಾಡ್ಕೋಬೇಕಲ್ಲ, ಹಾಗಾಗಿ ಟೈಮ್ ತುಂಬಾನೇ ಹಿಡಿಯುತ್ತೆ. ನೋಡಿ ಇಲ್ಲಿ ಡಬಲ್ ಇದು ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ. ನೋಡಿ ಇದು ಸೆಕೆಂಡ್ ಸ್ಟೆಪ್, ಇದು ಥರ್ಡ್ ಸ್ಟೆಪ್. ಈ ತರ ಬರುತ್ತೆ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಆಗಿ ಬೇಕು ಅಂತ ಹೇಳೋರು, ತುಂಬಾನೇ ಈಗ ಕುಚ್ಚು ಬೇಡ, ಬೀಡ್ ಬೇಡ ಇಷ್ಟ ಇಲ್ಲದವ್ರು ಈ ತರ ಡಿಸೈನ್ ಹಾಕೋಬಹುದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇದಕ್ಕೆ ನೀವು ಪ್ರೈಸ್ ಬಂದು
1000 ಮೇಲೇನೆ ತಗೋಬೇಕಾಗುತ್ತೆ. ಯಾಕೆಂದ್ರೆ ಇದರಲ್ಲಿ ಥರ್ಡ್ ಸ್ಟೆಪ್ ಬೇರೆ ಇದೆಲ್ಲ, ತುಂಬಾನೇ ವರ್ಕ್ ತುಂಬಾನೇ ಹಿಡಿಯೋದ್ರಿಂದ 1000 ಮೇಲೇನೆ ನೀವು ಚಾರ್ಜ್ ಮಾಡಬೇಕಾಗುತ್ತೆ. ಇದಕ್ಕೆ 1000 ಮೇಲೇನೆ ಚಾರ್ಜ್ ಮಾಡಬೇಕಾಗುತ್ತೆ. ನೋಡಿ ಇಷ್ಟು ಚೆನ್ನಾಗಿದೆ ಅಂತ ಪಕ್ಕದಿಂದ ಒಂದ್ಸಲ ತೋರಿಸ್ತೀನಿ ನೋಡಿ. ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೇನೆ ಸಪೋರ್ಟ್ ಕೂಡ ಮಾಡಿ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನು ಇದರಲ್ಲಿ 4 ಡಬಲ್ ಕ್ರೋಶೆ ಹಾಕಿ ಪಿಕೌಟ್ ಮಾಡಿದ್ದೆ. ಥರ್ಡ್ ಸ್ಟೆಪ್ ಕೂಡ 4 ಟ್ರಿಬಲ್ ಕ್ರೋಶೆ ಮಾಡಿ ಪಿಕೌಟ್ ಮಾಡಿದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದಕ್ಕೆ ಬೀಡ್ ಹಾಕಿದ್ರೆ ಯಾವ ತರ ಕಾಣಿಸುತ್ತೆ ಅನ್ನೋದನ್ನ ನಾನೀಗ ತೋರಿಸ್ಕೊಡ್ತೀನಿ. ನೋಡಿ ಬೀಡ್ ಕೂಡ ಈ ತರ ಹಾಕೋಬಹುದು. ನೀವು ಫುಲ್ ಇದಕ್ಕೂ ಹಾಕೋಬಹುದು, ಇಲ್ಲ ನೀವು ಒಂದ್ ಬಿಟ್ಟು ಒಂದು ಈ ತರ ಸ್ಟಿಚ್ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಇಲ್ಲ ನೀವು ಇಲ್ಲಿ ಸೆಂಟ್ರಲ್ಲಿ ಹ್ಯಾಂಗಿಂಗ್ ಟೈಪ್ಸ್ ಕೂಡ ಹಾಕೋಬಹುದು, ಅದು ಕೂಡ ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನಿಮ್ಗೆ ಆ ತರ ಇಲ್ಲ ಅಂತಂದ್ರೆ ಈ ತರ ಸೆಂಟ್ರಲ್ಲಿ ಇಲ್ಲಿ ನಾವು ಫಸ್ಟ್ ಇದ್ ಮಾಡಿರ್ತೀವಲ್ಲ ಡಬಲ್ ಕ್ರೋಶೆ, ಅಲ್ಲಿಗೂ ಕೂಡ ಈ ತರ ಹಾಕೋಬಹುದು. ಅದು ಕೂಡ ತುಂಬಾನೇ ಚೆನ್ನಾಗಿ ಸ್ಟಿಕ್ ಮಾಡ್ಕೋಬಹುದು. ಅದು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಖಂಡಿತವಾಗ್ಲೂ ಚೆನ್ನಾಗಿದೆ. ಡೈರೆಕ್ಟ್ ಆಗಿ ನೋಡಿದ್ರಂತೂ ಗೊತ್ತಾಗುತ್ತೆ ಯಾವ ತರ ಕಾಣಿಸುತ್ತೆ ಅಂತ. ಅದಕ್ಕೆ ಹೇಳ್ತಾ ಇದೀನಿ, ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಹೇಳಿ. ಹಾಗೇನೆ ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಸಪೋರ್ಟ್ ಮಾಡಿ. ಹಾಗೇನೆ ನನ್ನ ವಿಡಿಯೋ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅದರಿಂದ ನಾನು ಯಾವುದೇ ವಿಡಿಯೋಸ್ ಹಾಕಿದ್ರು ನಿಮ್ಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೇನೆ ನೀವು ಅದನ್ನ ಮೊದಲಿಗೆನೆ ಆ ವಿಡಿಯೋಸ್ನ ನೋಡ್ಬೋದು. ಹಾಗೇನೆ ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇನ್ನೊಂದು ಡಿಫ್ರೆಂಟ್ ಆಗಿರುವಂತ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.